ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಇದೆ, ಮತ್ತು ಗಾರ್ಡನಲ್ಲಿ ಕೆಲಸನೂ ಇದೆ, ಮತ್ತು ವೀವರ್ಸ್ ನನಗೋಸ್ಕರ ಏನೆಲ್ಲ ತಂದಿದ್ದಾರೆ ಅಂತಲೂ ನೋಡೋಣ ಬನ್ನಿ. ಅವರು ಶನಿವಾರ ಬಂದಿದ್ದಾರೆ. ಅವರು ಸಡನ್ನಾಗಿ ಕುಣಿಗಲ್ಲಿಗೆ ಬಂದ್ಬಿಟ್ಟು ಫೋನ್ ಮಾಡಿದ್ದಾರೆ ನನಗೆ. ನಾನು ಇನ್ನು ಸೋಮವಾರ ಕೊರಿಯರ್ ಹಾಕಬೇಕಲ್ಲ ಅಂದ್ಬಿಟ್ಟು ಅದು ಅಡ್ರೆಸ್ ಎಲ್ಲ ಬರೆದು ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ. ಅವರು ಸಡನ್ನಾಗಿ ಫೋನ್ ಮಾಡಿದ್ರು. ಫೋನ್ ಮಾಡಿ ಕುಣಿಗಲ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಮೇಡಮ್ ಅಂತಾರೆ. ನನಗೆ ಶಾಕು. ಅಂದರೆ ಮೇಡಮ್ ಫೋನ್ ಮಾಡ್ದಲೇ ಬಂದಿದ್ದೀರಾ ಅಂದಿದ್ದಕ್ಕೆ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಬಂದಿದ್ದೀನಿ ಅಂದರು. ಈ ಥರ ಎಲ್ಲ ಸರ್ಪ್ರೈಸ್ ಅಂತ ಯಾರೂ ಹೇಳ್ಬೇಡಿ. ಯಾಕೆ ಅಂದರೆ ಕೆಲವೊಂದೊಂದು ಸತಿ ನಾನು ಮನೇಲಿ ಇರೋದಿಲ್ಲ, ಎಲ್ಲಾದರೂ ಹೊರಗಡೆ ಹೋಗಿರ್ತೀನಿ. ಆಗ ನೀವು ಬರ್ತೀರಾ, ಸುಮ್ಮನೆ ವಾಪಸ್ ಹೋಗ್ತೀರಾ, ಈ ಥರ ಎಲ್ಲ ಸಮಸ್ಯೆ ಆಗಬಾರ್ದು ಅಂತಲೇ ನೀವು ಬರೋ ಒಂದಿನ ಮುಂಚೆ ನನಗೆ ಫೋನ್ ಮಾಡಿ ಅಂತಲೂ ನಾನು ಹೇಳಿರ್ತೀನಿ. ಅಪ್ಪ ಅವರು ನೋಡಿದ ತಕ್ಷಣವೇ ನನಗೆ ನಮ್ಮ ಅವ್ವ ನೆನಪಾಯಿತು. ಅವರು ನಮ್ಮ ಅವ್ವನ ಏಜನೇ. ಅದರಲ್ಲೂ ನನಗೆ ನೋಡಿ ಇದೆಲ್ಲ ತೊಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಅದು ಬ್ಯಾಗು ಯಾವ ಬ್ಯಾಗು ಅಂತೀರಾ, ನಾನು ಕೊರಿಯರ್ ಹಾಕಿದ್ದೆ. ಫಸ್ಟ್ ಒಂದು ಸತಿ ನಾನು ಅವರಿಗೆ ಕೊರಿಯರ್ ಹಾಕಿದ್ದೆ. ಆ ಕೊರಿಯರ್ ಬ್ಯಾಗ್ ಇರುತ್ತೆ ನೋಡಿ, ಆ ಬ್ಯಾಗೇ ತೊಗೊಂಡು ಆ ಬ್ಯಾಗಲ್ಲಿ ಹಾಕ್ಕೊಂಡು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಮತ್ತು ಸ್ವಲ್ಪ ದಾಸವಾಳ ಕಟ್ಟಿಂಗು, ಮತ್ತು ಗುಲಾಬಿ ಕಟ್ಟಿಂಗು ಇದೆಲ್ಲ ತೊಗೊಂಬಂದಿದ್ದಾರೆ. ಮತ್ತು ಹತ್ತಿ ಇದೆಲ್ಲ ತೊಗೊಂಬಂದಿದ್ದಾರೆ ನೋಡಿ. ನಾನು ಅದರ ಕಟ್ಟಿಂಗ್ ಎಲ್ಲ ನೀರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಇಷ್ಟೊಂದು ಹತ್ತಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಅಲ್ಲೂ ಅವರು ಈ ಏಜಲ್ಲಿ ಗಿಡಗಳನ್ನ ಬೆಳೆಸ್ಬೇಕು ಅಂತಾರಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಅವರು ಮೈಸೂರಿಂದ ಬಂದಿದ್ದು, ಅಂದರೆ ನನಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಪಾಪ ಅವರು ಸಡನ್ನಾಗಿ ಬಂದಿದ್ದಾರೆ ನೋಡಿ. ಇನ್ನು ಗಿಡಗಳೆಲ್ಲ ತೊಗೊಂಡ್ರು ಅವರು. ಅಂದರೆ ಒಂದು 10 ದಾಸವಾಳ ಏನೋ ತೊಗೊಂಡಿದ್ದಾರೆ ಅವರು. ನಾನು ಈಗ ಅವ್ರು ತಂದಿದ್ರಲ್ಲ ಬ್ಯಾಗು, ಅದೇ ಬ್ಯಾಗಲ್ಲೇ ಹಾಕಿ ಕೊಟ್ಟಿದ್ದೀನಿ. ಇವತ್ತು ಸ್ವಲ್ಪ ಸೀಬೆಹಣ್ಣಿನ ಗಿಡ ಅದು ಮಣ್ಣೆಲ್ಲ ಲೂಸ್ ಮಾಡೋಣ ಅಂತ ನೋಡಿದೆ. ಅದು ಮಣ್ಣು ಲೂಸ್ ಮಾಡಬೇಕಾದ್ರೆ ಅದು ಬೇರೆಲ್ಲ ಮೇಲೆ ಬಂದುಬಿಟ್ಟಿದೆ. ಅಂದರೆ ಪಾಟು ಚಿಕ್ಕದಾಯ್ತದು. ನಾನು 12 ಇಂಚಿನ ಪಾಟಲ್ಲಿ ಹಾಕಿದ್ದೆ. ಹಾಗಾಗಿ ಇವಾಗ ಅದನ್ನು ತೆಗೆದು ಸ್ವಲ್ಪ ಒಂದು 16 ಇಂಚಿನ ಪಾಟಲ್ಲಿ ರಿಪಾಟ್ ಮಾಡೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಅದೇನು ರಿಪಾಟ್ ಮಾಡಬೇಕು ಅಂತ ನನಗೇನು ಯೋಚನೆ ಇರಲಿಲ್ಲ. ಅಂದರೆ ನೋಡಿ, ಈ ಥರ ಮಣ್ಣು ಲೂಸ್ ಮಾಡೋಣ ಅಂತ ನೋಡಿದೆ. ಮಣ್ಣು ಲೂಸ್ ಮಾಡಿ ಸ್ವಲ್ಪ ಯಾವುದಾದ್ರೂ ಗೊಬ್ಬರ ಕೊಡೋಣ ಅಂತ ನೋಡಿದೆ. ಆವಾಗ ಅದು ಬೇರೆಲ್ಲ ಮೇಲೆ ಬಂದಿರೋದು ನೋಡಿ, ಇನ್ನೇನು ತೆಗೆದುಬಿಟ್ಟು ಒಂದು ಪಾಟು ಖಾಲಿ ಇತ್ತು 16 ಇಂಚಿಂದು. ಹಂಗಾಗಿ ಆ ಪಾಟಲ್ಲೇ ರಿಪಾಟ್ ಮಾಡೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ನೋಡಿ. ಅಲ್ಲಿ ಬೇರೆಲ್ಲ ಮೇಲೆ ಬಂದ್ಬಿಟ್ಟಿದೆ. ಸೀಬೆಹಣ್ಣಿನ ಗಿಡ ಅಥವಾ ಬೇರೆ ಹಣ್ಣಿನ ಗಿಡಗಳೆಲ್ಲ ನಾವು ಗಾರ್ಡನಲ್ಲೇ ಈಸಿಯಾಗಿ ಬೆಳೆಸ್ಕೋಬೋದು. ನಿಮಗೆ ಸೀಬೆಹಣ್ಣಿನ ಗಿಡಗಳು ಬೇಕು ಅಂದ್ರೂ ನಮಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇದ್ದಾವೆ ಸೀಬೆಹಣ್ಣಿನ ಗಿಡಗಳಿವೆ ನೋಡಿ. ಇಲ್ಲಿ ಬೇರಂತೂ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ. ಅದರಲ್ಲೂ ಮಣ್ಣು ನೋಡಿ ಎಷ್ಟು ಫ್ರೀ ಆಗಿದೆ. ಯಾವುದೇ ಗಿಡ ಇಡಬೇಕಾದ್ರೂ ಅಷ್ಟೇ ಮಣ್ಣು ಈ ಥರ ಫ್ರೀಯಾಗಿರಬೇಕು, ಚೆನ್ನಾಗಿರಬೇಕು. ಜಿಗಿ ಮಣ್ಣು ಇತ್ತು ಅಂದರೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ ನೋಡಿ. ನಾನು ಅದರಲ್ಲಿ ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿ ಇಟ್ಟಿದ್ನಲ್ಲ ನೋಡಿ, ಅದೆಲ್ಲ ಚೆನ್ನಾಗೇ ಕೊಳ್ತು, ಗೊಬ್ಬರನೂ ರೆಡಿಯಾಗಿದೆ, ಗಿಡಗಳು ಹೆಲ್ದಿಯಾಗಿ ಬರುತ್ತೆ ನೋಡಿ. ಅಂದರೆ ನಾನು ಒಂದು ಕೈಲಿ ಫೋನ್ ಇದೆ, ಒಂದು ಕೈಲಿ ಕೆಲಸ ಮಾಡ್ತಿದ್ದೀನಿ. ಇವತ್ತೇನು ಈ ಕೆಲಸ ಮಾಡಬೇಕಂತ ಹೋಗಿರಲಿಲ್ಲ. ಅಂದರೆ ಸ್ಟ್ಯಾಂಡು ತೊಗೊಂಡೋಗಿರಲಿಲ್ಲ ನಾನು ಗಾರ್ಡನ್ಗೆ. ಇದೇ ಥರ ನಾವೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡು ಹೋಗಿರ್ತೀವಿ, ಅಲ್ಲಿ ಇನ್ಯಾವುದೋ ಬೇರೆ ಕೆಲಸ ರೆಡಿಯಾಗಿರುತ್ತೆ. ಅದು ನೋಡಿದಾಗ ಅದು ಕೆಲಸ ಮುಗಿಸೋವರೆಗೂ ಸಮಾಧಾನವೂ ಇರೋದಿಲ್ಲ. ಹಾಗಾಗಿ ಇನ್ನೇನು ಅತ್ತಾಗೆ ರಿಪಾಟ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಅದು ಬೇರೆಲ್ಲ ಹೆಂಗೆ ಸುತ್ತಾಕೊಂಬಿಟ್ಟಿದೆ. ಆ ಬೇರೆಲ್ಲನೂ ಬಿಡಿಸಿ, ಬೇರೆಲ್ಲನೂ ನಾನು ಸ್ವಲ್ಪ ಟ್ರಿಮ್ ಮಾಡ್ತೀನಿ. ನನಗೆ ಕಮೆಂಟ್ ಹಾಕಿದ್ರು ಒಬ್ಬರು, ಆ ಬೇರೆ ಟ್ರಿಮ್ ಮಾಡ್ತಿರಲ್ಲ ಗಿಡ ಬರುತ್ತಾ ಚೆನ್ನಾಗಿ ಅಂತ. ಹೌದು, ಖಂಡಿತ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಮತ್ತೆ ನಾವು ಇಷ್ಟೆಲ್ಲ ಬೇರು ಮತ್ತೆ ರಿಪಾಟ್ ಮಾಡ್ತು ಅಂದರೆ ಅದು ಇನ್ನೂ ಬೇರು ಜಾಸ್ತಿ ಬರುತ್ತೆ. ಬರೀ ಬೇರು ಬೆಳ್ಕೊಳ್ತಾ ಹೋಗುತ್ತೆ ಹೊರತು ಗಿಡ ಹೆಲ್ದಿಯಾಗಿ ಬರೋದಿಲ್ಲ. ಅದಕ್ಕೆ ಅಂತಲೇ ನಾವು ಬೇರೆ ರಿಪಾಟ್ ಮಾಡಬೇಕಾದ್ರೆ ಫಸ್ಟು ಆ ಬೇರು ಟ್ರಿಮ್ ಮಾಡಿನೇ ರಿಪಾಟ್ ಮಾಡಬೇಕು ನೋಡಿ. ಎಷ್ಟೊಂದು ಬೇರಿದೆ. ನಾನು ಇಷ್ಟು ಬೇರು ಕಟ್ ಮಾಡಿದ್ದೀನಿ. ಗಿಡ ಸಾಯುತ್ತೆ ಅನ್ನೋ ಭಯನೇ ಬೇಡ. ಯಾಕೆಂದರೆ ಅದರಲ್ಲಿ ಇನ್ನೂ ನೋಡಿ ಬೇರಿದೆ. ನಾವೇನು ಬೇರು ಫುಲ್ಲು ಏನು ಕಟ್ ಮಾಡಿ ತೆಗ್ದಿರೋದಿಲ್ಲ ನೋಡಿ. ಇಷ್ಟು ಟ್ರಿಮ್ ಮಾಡಿದ್ರೂ ಸಾಕು. 14 ಇಂಚಿನ ಪಾಟ್ ಇದು. ಸಾರಿ, ಆವಾಗಲೇ ನಾನು 16 ಇಂಚಿಂದು ಅಂತ ಹೇಳಿದೆ. ಸಾರಿ, ಇದು 14 ಇಂಚಿನ ಪಾಟು. ಅದು 14 ಇಂಚಿನ ಪಾಟಿಗೆ ನಾನು ರಿಪಾಟ್ ಮಾಡ್ತಾ ಇದ್ದೀನಿ. ಇವಾಗ ಇಷ್ಟು ದೊಡ್ಡ ಪಾಟಿಗೆ ನಾವು ರಿಪಾಟ್ ಮಾಡಿದ್ರೆ ಇನ್ನೊಂದು 2 ವರ್ಷ ನಾವು ರಿಪಾಟ್ ಮಾಡದೇ ಇದ್ರೂ ಪರವಾಗಿಲ್ಲ ನೋಡಿ. ಅಂದರೆ ಒಂದು ಕೈಲಿ ಫೋನ್ ಇದೆ, ಅದು ಮಣ್ಣೆಲ್ಲ ಅದು ಗಿಡ ನೆಟ್ಟು ಮಣ್ಣೆಲ್ಲ ಹಾಕೋದೆಲ್ಲ ತೋರ್ಸೋಕ್ಕಾಗಿಲ್ಲ. ಯಾಕೆ ಅಂದರೆ ನಾನು ಅದು ಸ್ಟ್ಯಾಂಡು ತೊಗೊಂಡು ಬರಲಿಲ್ಲ. ನಾವು ಗಾರ್ಡನಿಗೆ ಬಂದಾಗ ನಾವು ಅಂದ್ಕೊಳೋದೇ ಒಂದು ಕೆಲಸ, ಅಲ್ಲಿ ಮಾಡೋ ಕೆಲಸನೇ ಇನ್ನೊಂದಿರುತ್ತೆ. ಅಂದರೆ ಯಾವುದು ಮಾಡೋದು ಯಾವುದು ಬಿಡೋದು ಅನ್ನೋಷ್ಟು ಕೆಲಸಗಳಿರುತ್ತೆ ನೋಡಿ. ಇವಾಗ ಅದೆಲ್ಲ ರಿಪಾಟ್ ಮಾಡಾದಮೇಲೆ ನಾನೊಂದು ಕೋಲು ಸಪೋರ್ಟು ಕೊಟ್ಟು ಕಟ್ಟಿದ್ದೀನಿ. ಮತ್ತು ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕಿ. ಈ ಎಪ್ಸಮ್ ಸಾಲ್ಟ್ನ ಯಾಕೆ ಹಾಕಬೇಕು ರಿಪಾಟ್ ಮಾಡಿದ್ಮೇಲೆ ಅಂದರೆ ಅದು ಗಿಡ ಬಾಡೋದಂಗೆ ಆಗಿರುತ್ತೆ ನೋಡಿ. ಅದೆಲ್ಲ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಮತ್ತು ಬೇರೆ ಇಳ್ಕೊಳೋದಕ್ಕೂ ಸಹ ಅನುಕೂಲ ಆಗುತ್ತೆ.
ಅಂದರೆ ಗಿಡ ಬೇಗ ಚೆನ್ನಾಗೂ ಸೆಟ್ ಆಗುತ್ತೆ, ಯಾವುದೇ ರೀತಿ ಗಿಡ ಸಾಯೋದಿಲ್ಲ. ಹಾಗಾಗಿ ಎಪ್ಸಮ್ ಸಾಲ್ಟ್ನ ಬಳಸಬೇಕು. ಇನ್ನು ನೋಡಿ, ಇದು ಮಳ್ಳೆ ಹೂವಿನ ಗಿಡ, ಮಲ್ಲಿಗೆ ಹೂವಿನ ಗಿಡ ಎಲ್ಲ ಹರಡ್ಕೊಂಬಿಟ್ಟಿದೆ. ಇವತ್ತು ಈ ಮಳ್ಳೆ ಹೂವಿನ ಗಿಡನ ಸ್ವಲ್ಪ ಅದು ದಾರ ಎಲ್ಲ ಹಾಕಿ ನೀಟಾಗಿ ಕಟ್ಟಬೇಕು. ಮತ್ತು ಇನ್ನು ಆ ಮಲ್ಲಿಗೆ ಗಿಡನೂ ಸ್ವಲ್ಪ ಟ್ರಿಮ್ ಮಾಡಬೇಕು. ಅದೇ ಸೂಜಿ ಮಲ್ಲಿಗೆ ಗಿಡ ಅಂತ ಹೇಳಿದ್ನಲ್ಲ, ಅದೆಲ್ಲ ಟ್ರಿಮ್ ಮಾಡಬೇಕು. ನೋಡಿ, ಇದು ಮಳ್ಳೆ ಹೂವಿನ ಗಿಡ, ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಮಳ್ಳೆ ಹೂವಿನ ಗಿಡದಲ್ಲಿ. ಇನ್ನು ನೋಡಿ, ನನಗೊಬ್ಬರು ಕಮೆಂಟ್ ಹಾಕಿದರು, ಮಳ್ಳೆ ಹೂವಿನ ಗಿಡ ನಮ್ಮ ಹತ್ರ ಎಲ್ಲ ಬಳ್ಳಿ ಥರ ಹಬ್ಕೊಂಡೋಗುತ್ತೆ, ನಿಮ್ಮ ಹತ್ರ ಮಾತ್ರ ಬುಷಿಯಾಗಿದೆಯಲ್ಲ ಯಾಕೆ ಅಂತ ಕೇಳಿದ್ರಿ. ನೀವು ಅದು ಬಳ್ಳಿ ಥರ ಫುಲ್ಲು ಹಬ್ಕೊಂಡು ಹೋಗುತ್ತಲ್ಲ, ಅದನ್ನು ಕುಡಿನ ಚಿವುಟಿ, ಆವಾಗ ಅದು ಬುಷಿಯಾಗೂ ಸಹ ಬರುತ್ತೆ. ನೋಡಿ, ಇನ್ನು ಇದು ಮಲ್ಲಿಗೆ ಗಿಡ ಎಲ್ಲ ಟ್ರಿಮ್ ಮಾಡಿದ್ದೀನಿ, ಅದನ್ನು ರೀಪಾಟ್ ಮಾಡಿದ್ದೀನಿ. ಆ ರೀಪಾಟ್ ಮಾಡೋದು ಮಲ್ಲಿಗೆ ಗಿಡನ ರೀಪಾಟ್ ಮಾಡೋದೇನು ಅದು ವೀಡಿಯೋ ಮಾಡಿಲ್ಲ. ಅಂದರೆ ಮೊದಲೆಲ್ಲ ಮಾಡಿದ್ದೀನಲ್ಲ, ಮತ್ತೆ ಇನ್ನೇನು ತೋರಿಸೋದು, ಅದು ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತೆ ನೋಡೋದಕ್ಕೆ ಅಂದ್ಬಿಟ್ಟು ನಾನೇನಾದರೂ ತೋರಿಸಿಲ್ಲ ವೀಡಿಯೋದಲ್ಲಿ. ಇನ್ನು ಇದು ನೋಡಿ, ಅದು ಕಟಿಂಗ್ ಎಲ್ಲ ಇಟ್ಟಿದ್ದೀನಿ. ಈ ಮಳ್ಳೆ ಹೂವಿನ ಗಿಡದ್ದು ಕಟಿಂಗ್ ಎಲ್ಲ ಇತ್ತಲ್ಲ, ಮಲ್ಲಿಗೆ ಗಿಡದ್ದು ಕಟಿಂಗ್ ಎಲ್ಲನೂ ಇಟ್ಟಿದ್ದೀನಿ. ಇನ್ನು ಇದು ಪರ್ಪಲ್ಲು ಡಬಲ್ ಪೆಟಲು, ನಾನು ಇದನ್ನು ನೆಟ್ ಪ್ಯಾಕ್ ತೆಗ್ದಿನೇ ಹಾಕಿದ್ದು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ಟಾಗಿ ಅದರಲ್ಲಿ ಮೊಗ್ಗು ಸಹ ಸ್ಟಾರ್ಟ್ ಆಗಿದ್ದಾವೆ. ಇನ್ನು ಈ ಸೇವಂತಿಗೆ ಹೂವು ಅಷ್ಟೇ, ಇದೆಲ್ಲ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿ ಹೂವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ನೋಡಿ, ಕೆಲವರು ಕೇಳ್ತೀರಲ್ವಾ, ವರ್ಷ ಇಡೀ ಹೂ ಬರುತ್ತಾ, ಅದು ಸೀಸನಿಗೆ ಮಾತ್ರನಾ ಅಂತ ಕೇಳ್ತೀರಲ್ಲ. ಸೀಸನ್ ಅಂತ ಏನಿಲ್ಲ, ಬೇರೆ ಗಿಡಗಳು ಹೆಂಗೋ ಏನೋ ಗೊತ್ತಿಲ್ಲ, ನನ್ನ ಹತ್ರ ಇರೋ ಗಿಡಗಳು ವರ್ಷ ಇಡೀ ಹೂ ಬಿಡುತ್ತೆ. ನನಗೆ ನೋಡಿ, ನನ್ನ ಗಾರ್ಡನ್ನಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಗಿಡದಲ್ಲೂ ಮೊಗ್ಗು ಹೂವೆಲ್ಲ ಸ್ಟಾರ್ಟ್ ಆಗಿದೆ. ಇನ್ನು ಮೊನ್ನೆ ನಾನು ಇದು ಗುಲಾಬಿ ಗಿಡ ಎಲ್ಲ ಟ್ರಿಮ್ ಮಾಡಿ ಒಂದು ಗೊಬ್ಬರ ಹಾಕಿದ್ದೆ ನೋಡಿ, ಸಿಪ್ಪೆನ ಪೌಡ್ರ್ ಮಾಡಿ ಮತ್ತು ಟೀ ಪೌಡ್ರು ಮತ್ತು ಸಾಸಿವೆ ಈ ಮೂರನ್ನು ಮಿಕ್ಸ್ ಮಾಡಿ ನಾನು ಇದಕ್ಕೆ ಒಂದು ಫರ್ಟಿಲೈಸರ್ನ ಹಾಕಿದ್ದೆ. ಅದರ ಪ್ರಭಾವನೇ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಅದರಲ್ಲಿ ಮೊಗ್ಗುಗಳನ್ನು ಸಹ ಸ್ಟಾರ್ಟ್ ಆಗಿದ್ದಾವೆ. ಅಂದರೆ ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಈ ಗುಲಾಬಿ ಗಿಡದಲ್ಲಿ. ನಿಂಬೆಹಣ್ಣಿನ ಗಿಡದಲ್ಲೂ ಅಷ್ಟೇ ಕಾಯೆಲ್ಲ ಸ್ಟಾರ್ಟ್ ಆಗಿದ್ದಾವೆ ನೋಡಿ, ಅದರಲ್ಲೂ ಎಷ್ಟೊಂದು ಮೊಗ್ಗು ಹೂವು ಸಣ್ಣ ಸಣ್ಣ ಕಾಯಿಗಳು ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ನಿಂಬೆ ಗಿಡದಲ್ಲಿ ಕಾಯಿಗಳು ಬಿಡ್ತು ಅಂದರೆ ರಾಶಿ ರಾಶಿ ಕಾಯಿ ಬಿಡುತ್ತೆ, ಅಷ್ಟು ಚೆನ್ನಾಗಿ ನಿಂಬೆಕಾಯಿ ಎಲ್ಲನೂ ಸಹ ಬಿಡುತ್ತೆ. ಗಾರ್ಡನ್ನಲ್ಲಿ ಒಂದು 5 ನಿಂಬೆ ಗಿಡ ಏನೋ ಇದೆ, ಹಾಗಾಗಿ 5 ಗಿಡದಲ್ಲೂ ಮೊಗ್ಗು ಪೀಚೆಲ್ಲ ಸ್ಟಾರ್ಟ್ ಆಗಿದೆ. ಇನ್ನು ಮಾವಿನಕಾಯಿ ನೋಡಿ ಎರಡು ನಿಂತಿದೆ. ನನಗಂತೂ ನೋಡಿ ತುಂಬಾ ಖುಷಿಯಾಗುತ್ತೆ. ರಾಜಲಕ್ಷ್ಮಿ ಅವರು ಮೈಸೂರಲ್ಲಿದ್ದಾರೆ ಅಂತ ಹೇಳ್ತೀನಲ್ಲ, ಅವ್ರು ನನಗೆ ಯಾವಾಗಲೂ ಹೇಳ್ತಿರ್ತಾರೆ, ಹಣ್ಣನ್ನ ತೋರಿಸ್ಬೇಡ್ರಿ, ದಾಳಿಂಬೆ ಹಣ್ಣಾಗಲಿ ಮಾವಿನ ಹಣ್ಣಾಗಲಿ ಹೆಚ್ಚು ವೀಡಿಯೋದಲ್ಲಿ ತೋರಿಸ್ಬೇಡಿ, ಕಣ್ಣು ಸರಿಯಾಗುತ್ತೆ ಅಂತಲೂ ಹೇಳ್ತಾರೆ. ಪಕ್ಕದ ಬಿಲ್ಡಿಂಗಲ್ಲಿ ಮಕ್ಕಳು ಟ್ಯೂಷನಿಗೆ ಬರ್ತಾರೆ, ಮತ್ತು ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಇನ್ನೊಂದು ಬಿಲ್ಡಿಂಗು ಕಟ್ತಿದ್ದಾರೆ. ಆ ಕೆಲಸ ಮಾಡೋಕ್ಕೆ ಬರೋರ ಕಣ್ಣೆಲ್ಲ ದಾಳಿಂಬೆ ಗಿಡದ ಮೇಲೆ ಇರುತ್ತೆ. ಅದರಲ್ಲೂ ಅಕ್ಕಪಕ್ಕದ ಬಿಲ್ಡಿಂಗವ್ರ ಕಣ್ಣೆಲ್ಲ ನಮ್ಮ ದಾಳಿಂಬೆ ಗಿಡದ ಮೇಲೇ ಇರುತ್ತೆ. ಇನ್ನು ನೋಡಿ, ಇದು ಸೂಜಿ ಮಲ್ಲಿಗೆ ಗಿಡ, ಎಷ್ಟು ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೊಂದು ಮೊಗ್ಗುಗಳೆಲ್ಲ ಇದೆ ಅಂತ. ಅದರಲ್ಲೂ ನೋಡಿ ಗೊಂಚಲು ಮೊಗ್ಗುಗಳೆಲ್ಲ ಇದೆ. ಈಗ ಸೂಜಿ ಮಲ್ಲಿಗೆ ಗಿಡ ಆಗಲಿ ಮತ್ತು ಇನ್ನು ಗುಲಾಬಿ ಗಿಡ, ದಾಸವಾಳ ಗಿಡಗಳು ಬೇಕಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ಬುಕ್ ಮಾಡ್ಕೋಬೋದು. ಈ ಥರ ಸೂಜಿ ಮಲ್ಲಿಗೆ ಹೂವೆಲ್ಲ ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ಅಂದರೆ ದುಂಡು ಮಲ್ಲಿಗೆ ಮಾತ್ರ ಸಿಗುತ್ತೆ, ಮಳ್ಳೆ ಹೂವು ಸಿಗುತ್ತೆ ಅಷ್ಟೇ, ಸೂಜಿ ಮಲ್ಲಿಗೆ ಹೂವೆಲ್ಲ ಸಿಗೋದಿಲ್ಲ. ನಾವು ಗಾರ್ಡನಲ್ಲಿ ಹಾಕ್ಕೊಂತು ಅಂದರೆ ನಮಗೆ ಹೂವು ಡೈಲಿ ಹೂವೆಲ್ಲ ಸಿಗುತ್ತೆ. ಇನ್ನು ಇದು ಡಬಲ್ ಪೆಟಲಲ್ಲಿ ಒಂದೇ ಇರೋದು ಗಿಡ ಎಲ್ಲ ಖಾಲಿಯಾಗೋಯಿತು. ಅಂದರೆ ಮುಕ್ಕಾಲು ಭಾಗ ದಾಸವಾಳ ಗಿಡ ಎಲ್ಲ ಖಾಲಿಯಾಗೋಗಿದೆ. ಇನ್ನು ಇರೋಷ್ಟು ಕಲರ್ನ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಕಲ್ಲರಂತೂ ಅಷ್ಟು ಚೆನ್ನಾಗಿದೆ ಇದು. ಇನ್ನು ಇದರಲ್ಲೂ ಅಷ್ಟೇ ಒಂದೊಂದೇ ಗಿಡ ಇರೋದು, ಎಲ್ಲ ಖಾಲಿಯಾಗಿದೆ. ಹಂಗಾಗಿ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಡಬಲ್ ಪೆಟಲು, ಇದು ಅಷ್ಟೇ, ಇದು ಒಂದೇ ಗಿಡ ಇರೋದು, ಎಲ್ಲ ಒಂದೊಂದೇ ಇರೋದು, ಯಾವೂ ಜಾಸ್ತಿ ಇಲ್ಲ, ಎಲ್ಲ ಒಂದೊಂದೇ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಅಷ್ಟೇ, ಡಬಲ್ ಪೆಟಲು ಗೊಂಚಲಾಗಿ ಹೂ ಬಿಡುತ್ತೆ. ಇನ್ನು ಇದು ಅಷ್ಟೇ, ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದು. ಇದು ಅಷ್ಟೇ ಒಂದೊಂದೇ ಇರೋದು. ನಾನು ಅವಾಗೇ ಹೇಳ್ದಂಗೆ ಎಲ್ಲ ಗಿಡಗಳು ಒಂದೊಂದೇ ಇರೋದು, ಎಲ್ಲ ಖಾಲಿ ಆಯಿತು. ಹಾಗಾಗಿ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಕಲರ್ಗಳಂತೂ ಒಂದಕ್ಕಿನ್ನ ಒಂದು ತುಂಬ ಚೆನ್ನಾಗಿದೆ, ನೋಡೋಕ್ಕಂತೂ 2 ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿದೆ. ಇದು ಒಂಥರ ಕ್ರೀಮ್ ಕಲ್ಲರು, ಅದು ತುಂಬ ಚೆನ್ನಾಗಿದೆ. ಆ ಕಲ್ಲರ್ಗಳಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರ್ತವೆ. ಇದಂತೂ ಪಿಂಕು, ರಾಶಿ ಹೂ ಬಿಡುತ್ತೆ. ಇನ್ನು ಇದು ಯೆಲ್ಲೋ ಕಲ್ಲರು ಮತ್ತು ರೆಡ್ ಮಿಕ್ಸ್ ಆಗಿರೋದು, ಇದಂತೂ ತುಂಬ ರೇರ್ ಕಲ್ಲರಂತೂ ತುಂಬಾ ಚೆನ್ನಾಗಿದ್ದಾವೆ. ಇನ್ನು ಇದು ಅಷ್ಟೇ, ನನ್ನ ಗಾರ್ಡನಲ್ಲಿ ಇದೆಯಲ್ಲ ಅದೇ ಥರದ್ದೇ ಗಿಡಗಳು ತುಂಬ ಚೆನ್ನಾಗಿದ್ದಾವೆ. ಇನ್ನು ಇದು ಪಿಂಕು, ಇದರಲ್ಲಂತೂ ಎಷ್ಟಿಷ್ಟು ಅಗಲ ಹೂ ಬಿಡುತ್ತೆ. ಇದು ಇನ್ನೂ ಡಬಲ್ ಕಲ್ಲರು, ವೈಟು ಮತ್ತು ಪಿಂಕು ಮಿಕ್ಸ್ ಆಗಿರೋದು. ಇನ್ನು ಇದು ಅಷ್ಟೇ, ನೋಡಿರ್ತೀರ ನನ್ನ ಗಾರ್ಡನಲ್ಲಿ ಎಷ್ಟು ದೊಡ್ಡ ಸೈಜಲ್ಲೆಲ್ಲ ಹೂ ಬಿಡುತ್ತೆ ಅಂತವು. ಹಾಗಾಗಿ ತುಂಬ ಚೆನ್ನಾಗಿದೆ ದಾಸವಾಳ ಕಲೆಕ್ಷನ್ ಅಂತೂ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ.
ಇದು ಪರ್ಪಲ್ ಅಂತೂ ಕೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು ಪರ್ಪಲ್ ಅಂತೂ. ಅದು ಮಳೆ ಊದಿತ್ತು, ಮಳೆ ಊದಿ ನೀರೆಲ್ಲ ಅದ್ರ ಮೇಲೆ ನಿಂತಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು. ಇನ್ನು ಇದು ಆರೆಂಜು ಅಷ್ಟೇ, ಒಂದೇ ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಒಂದು ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ರೆಡ್ಡಲ್ಲಿ ತುಂಬ ದಪ್ಪ ಸೈಜ್ನಲ್ಲಿ ಬರುತ್ತೆ ನೋಡಿ, ಆ ಥರ, ಅದು ಒಂದೇ ಇರೋದು. ಇನ್ನು ಇದು ಗಿಡಗಳಲ್ಲೂ ಅಷ್ಟೇ ಒಂದೊಂದೇ ಇರೋದು, ಎಲ್ಲ ಖಾಲಿ ಆಯಿತು. ಇನ್ನು ಬಟನ್ ರೋಸು ಅಷ್ಟೇ, ಅದು ಎಲ್ಲ ಖಾಲಿಯಾಗೋಗಿದೆ ಬಟನ್ ರೋಸಲ್ಲೂ. ಇನ್ನು ಇದರಲ್ಲಿ ಯೆಲ್ಲೋ ಮತ್ತು ಆರೆಂಜು ಮತ್ತು ಇನ್ನು ಇದು ಡಬಲ್ ಕಲ್ಲರು ಮತ್ತು ಇದು ಗಣೇಶ್ ಕಲ್ಲರು. ಡಬಲ್ ಕಲ್ಲರಲ್ಲಿ ಏನೋ ಎರಡಿದೆ, ಇನ್ನು ಮಿಕ್ಕಿದ್ದೆಲ್ಲ ಒಂದೊಂದೇ ಇರೋದು. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಡಬಲ್ ಕಲರು, ವೈಟು ಪಿಂಕು ಮಿಕ್ಸ್ ಆಗಿದೆ. ಇದು ಅಷ್ಟೇ ಒಂಥರ ಹಸಿರು ಕಲರು ವೈಟು ಮಿಕ್ಸ್ ಆಗಿರೋ ಅಂಥದ್ದು, ಅದು ಒಂದೇ ಇರೋದು ಗುಲಾಬಿ. ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.